ಜೈ 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 ಭೀಮ್. ಗ್ರಾಮಾಂತರ ಪ್ರದೇಶಗಳಲ್ಲಿ ಮ್ಯಾಪಿಂಗ್ ಹೆಸರಲ್ಲಿ SIR ನ ಮುಂದುವರಿಸಿದೆ. ನಾಗರಿಕರ ಹೆಸರನ್ನ ವೋಟರ್ಸ್ ಲಿಸ್ಟ್ ಅನ್ನ ಅಳಿಸ್ತಿದ್ದಾರೆ. SIR ನಮ್ಮ ಮತದಾನದ ಮೂಲಭೂತ ಹಕ್ಕಿಗೆ ಬಹಳ ಧಕ್ಕೆ ತರ್ತಾ ಇದೆ. ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ನಾವ್ಯಾಕೆ ನಿದ್ದೆ ಮಾಡಬೇಕು? ನಮ್ಮ ಮತದಾನದ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಇಲೆಕ್ಷನ್ ಕಮಿಷನ್ ಅಲ್ಲ ವಾಟ್ಸ್ಆಪ್ ಕಮಿಷನ್ ಅಂತ ಅವ್ರ ಜನರಿಗೋಸ್ಕರ ಮಾತಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಇಷ್ಟು ದೊಡ್ಡ ಮಟ್ಟದ ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. SIR ಅನ್ನುವಂಥದ್ದು ಮಾಸ್ ಇನ್ಕ್ಲೂಷನ್ ಅಲ್ಲ, ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. ವೋಟ್ ಮಾಡೋ ಜನರ ಹಕ್ಕು, ಅವ್ರು ಹೋಗ್ಬಿಟ್ಟು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತೆ. ಹೌದಾ? ನಮ್ ನಂಬಿಕೆ ಹೋದಾಗ ಈ ಸರ್ಕಾರ ಬೇಡ, ಇನ್ನೊಬ್ರಿಗೆ ವೋಟ್ ಹಾಕೋಣ ಅಂತೇಳಿ ಇನ್ನೊಂದು ಸರ್ಕಾರ ತರ್ತೀವಿ. ಹೌದು ತಾನೇ? ಒಂದ್ ಪಾರ್ಟಿ ಬಿಟ್ಟು ಇನ್ನೊಂದು ಪಾರ್ಟಿಗೆ ತರ್ತೀವಿ. ಸರ್ಕಾರಕ್ಕೆ ಜನರ ಮೇಲೆ ನಂಬಿಕೆ ಹೋದ್ರೆ, ಸರ್ಕಾರ ಜನರ ಮೇಲೆ ನಂಬಿಕೆ ಕಳ್ಕೊಂಡ್ರೆ ಅದೇ ಸಲೀಸಲ್ವಾ? ಆವತ್ತು ಜನರೆಲ್ಲ ನಮ್ಮಂತವ್ರು ನಿಮ್ಮಂತವ್ರು ಜನರೆಲ್ಲ ಬೀದಿಗಿಳಿದ ಮೇಲೆ ಗೌರ್ಮೆಂಟ್ ಅವರು ಪಾಂಪ್ಲೆಟ್ ಹಂಚಿದ್ರು ಎಲ್ಲಾ ಕಡೆನು. ಜನ ಗೌರ್ಮೆಂಟ್ ಅವರ ನಂಬಿಕೆ ಕಳ್ಕೊಂಡಿದ್ದಾರೆ. ಈಗ ಅದನ್ನ ತಿರ್ಗಾ ಕಷ್ಟಪಟ್ಟು ಸಂಪಾದಿಸ್ಕೋಬೇಕು ಅವರು ಅಂತ. ಹಂಗಾರೆ ಈ ಗೌರ್ಮೆಂಟ್ ಅವರು ಒಟ್ಟು ಜನರನ್ನೇ ಬರ್ಖಾಸ್ತ್ ಮಾಡಿ ಬೇರೆ ಇನ್ನೊಂದೇ ಜನರನ್ನ ಆಯ್ಕೆ ಮಾಡೋದು ಅದೇ ಸಲೀಸಲ್ವಾ? ಎಲ್ಲಿಂದ ತರ್ತಾರಂತೆ? ಸ್ವರ್ಗಲೋಕದಿಂದ ತರ್ತಾರ? ರಾಜ್ಯ ಸರ್ಕಾರ ಇನ್ನೂ ಸ್ಪಷ್ಟವಾಗಿ ಏನು ಹೇಳ್ತಾ ಇಲ್ಲ SIR ಬಗ್ಗೆ. ಆದರೆ SIR ಪ್ರಕ್ರಿಯೆನೆಲ್ಲ ಮ್ಯಾಪಿಂಗ್ ಮೂಲಕ ಶುರು ಮಾಡಿದೆ. ಅದು ಶುರು ಮಾಡಿರೋದು ಮಾತ್ರ ಅಲ್ಲ, ಅದನ್ನು ಸಾಕಷ್ಟು ಮುಂದುವರಿಸಿದೆ. ಹಾಗಾಗಿ ಆದರೆ ಜನರಿಗೆ ಮಾತ್ರ ಅದು ಏನು ಹೇಳ್ತಾ ಇಲ್ಲ ಸ್ಪಷ್ಟವಾಗಿ. ಆಮೇಲೆ ಮ್ಯಾಪಿಂಗ್ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ಮ್ಯಾಪಿಂಗ್ ಹೆಸರಲ್ಲಿ SIR ನ ಮುಂದುವರಿಸಿದೆ. ಮತ್ತು ನಗರ ಪ್ರದೇಶಗಳಲ್ಲೂ ಮಾಡ್ತಾ ಇದೆ. ಬಟ್ ನಗರ ಪ್ರದೇಶಗಳಲ್ಲಿ ಜನರಿಗೆ ಏನು ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಅದು ಏನು ಮಾಡ್ತಾ ಇದೆ, ಏನಾಗ್ತಾ ಇದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀವಿ, SIR ಪ್ರಕ್ರಿಯೆನ ಇದೇನು ಸುಪ್ರೀಂ ಕೋರ್ಟಲ್ಲಿ ಅದು ಒಂದು ವಿಚಾರಣೆ ನಡೀತಾ ಇದೆ, ಅಲ್ಲಿವರೆಗೂ ನೀವು ಆ ಪ್ರಕ್ರಿಯೆನ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀವಿ. SIR ಬೇಡ ಅಂತ. ಏಕೆಂದರೆ ಇವಾಗ ಸಾಕಷ್ಟು ರಾಜ್ಯಗಳಲ್ಲಿ ಇವಾಗ SIR ಇಂದಾಗಿ ಕೋಟ್ಯಾಂತರ ಜನರದ್ದು ಮತದಾನದ ಹಕ್ಕನ್ನೇ ಕಳ್ಕೊಂಡಿದ್ದಾರೆ. ಅವರು ಬದುಕಿದ್ರು ಕೂಡ, ಅವರು ನಿಜವಾದ ಮತದಾರ ಆದರೂ ಕೂಡ ಅವರು ಮತದಾನದ ಹಕ್ಕಿನಿಂದ ಅವರು ವಂಚಿತರಾಗಿದ್ದಾರೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ಈ SIRನ ನೀವು ನಿಲ್ಲಿಸಿ ಅಂತ. ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದು ಬಂದ್ಬಿಟ್ಟು ನಾಗರಿಕರ ಹೆಸರನ್ನ ವೋಟರ್ಸ್ ಲಿಸ್ಟ್ ಅನ್ನ ಅಳಿಸ್ತಿದ್ದಾರೆ. ಅದು ನಾವು ಖಂಡಿಸ್ಬೇಕು. ಯಾಕಂದ್ರೆ ಎಷ್ಟೊಂದು ಜನ ಇವಾಗ ಬಿಹಾರಲ್ಲಿ ನೋಡಿದ್ರೆ, ತಮಿಳ್ನಾಡಲ್ಲಿ ನೋಡಿದ್ರೆ ಎಷ್ಟೊಂದು ಆದಿವಾಸಿ, ದಲಿತು, ಮಹಿಳೆಯರ ಹೆಸರೆಲ್ಲ ಅಳಿಸಿದ್ದಾರೆ. ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸು ಇಲ್ಲದೆ ಇರ್ಬೋದು. ಮತ್ತೆ ಆಧಾರ್ ಕಾರ್ಡನ್ನು ಸಿಟಿಸನ್ಶಿಪ್ ಡಾಕ್ಯುಮೆಂಟ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ಲ. ಅದು ಬರೀ ಎಲ್ಲರ ಹತ್ರ ಇದ್ರು, ಅದು ಬರೀ ಸುಮ್ಮನೆ ಒಂದು ID ಕಾರ್ಡ್ ತರ ಇಟ್ಕೊಂಡಿದ್ದಾರೆ. ಅದು ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂತ ಹೇಳಿದ್ದಾರೆ ಡೈರೆಕ್ಟ್ ಆಗಿ. ಅದು ಮತ್ತೆ ಯಾಕೆ ಅದನ್ನ ಗ್ಯಾರಂಟಿ ಮಾಡಿದ್ದಾರೆ, ಮತ್ತೆ ಯಾಕೆ ಮಾಡಿಸಿದ್ದಾರೆ ಅದನ್ನ ಆಧಾರ್ ಕಾರ್ಡ್? ಇವಾಗ ಅದು ಸಿಟಿಸನ್ಶಿಪ್ ಪ್ರೂಫ್ ಅಲ್ಲ ಅಂದ್ರೆ ನಾವು ಸುಮ್ಮನೆ ಏನಕ್ಕೆ ಮಾಡಿಸ್ಕೊಂಡಿದೀವಿ ಅಂತ ಒಂದು ಪ್ರಶ್ನೆ ಕೇಳಬೇಕಾಗತ್ತೆ. SIR ನಮ್ಮ ಮತದಾನದ ಮೂಲಭೂತ ಹಕ್ಕಿಗೆ ಬಹಳ ಧಕ್ಕೆ ತರ್ತಾ ಇದೆ. ದೇಶಾದ್ಯಂತ 7 ಕೋಟಿ ಜನನ ಮತದಾರ ಪಟ್ಟಿಯಿಂದ ತೆಗೆದಿದ್ದಾರೆ. ವಿಶೇಷವಾಗಿ ಮಹಿಳೆಯರ ಸಂಖ್ಯೆ, ಮಹಿಳಾ ಮತದಾರರ ಸಂಖ್ಯೆ ಎಲ್ಲ ರಾಜ್ಯಗಳಲ್ಲಿ ಕಡಿಮೆ ಆಗಿದೆ. ಇದು ಎಲೆಕ್ಷನ್ ಕಮಿಷನ್ನ ಅಧಿಕೃತ ಮಾಹಿತಿ ಪ್ರಕಾರ. ಹೀಗಿರ್ಬೇಕಾದ್ರೆ ಆತಂಕ ಪಡದೆ ಇರೋಕ್ಕಾಗತ್ತಾ? ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇದೆ. ನಾವ್ಯಾಕೆ ನಿದ್ದೆ ಮಾಡಬೇಕು? ನಮ್ಮ ಮತದಾನದ ಅವ್ರಿಗೆ ಕನ್ಸರ್ನ್ ಇಲ್ಲದೆ ಇರ್ಬೋದು, ಅಥವಾ ಅವ್ರು ನಾವು ಹೆಂಗಾದ್ರೂ ಮಾಡಿಸ್ಕೊತೀವಿ ಅಂತ ಇರ್ಬೋದು. ಕೇರಳ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಅವ್ರ ಜನಗಳಿಗೆ ಡಾಕ್ಯುಮೆಂಟ್ ಕೊಡ್ಸೋಕ್ಕೆ ಯಾರಾದರೂ ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದ್ರೆ ಬೇಗ ಕೊಡಬೇಕು ಅಂತ ಒಂದು GO ತಂದರು. ತಮಿಳ್ನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದ್ರು. ಮಮತಾ ಬ್ಯಾನರ್ಜಿ ಖುದ್ದು ಸುಪ್ರೀಂ ಕೋರ್ಟಲ್ಲಿ ನಿಂತ್ಕೊಂಡು ಆರ್ಗ್ಯೂ ಮಾಡಿದ್ರು. ಇವ್ರು ನೋಡಿದ್ರೆ ಇವರು ಬರೀ ನಾನ್ CM ನೀನ್ CM ಅಂತ ಆರ್ಗ್ಯೂ ಮಾಡೋದ್ರಲ್ಲೇ ಇರ್ತಾರೆ ಹೊರತು ನಮ್ಮ ಒಂದು ಹಕ್ಕಿಗಾಗಿ ಒಂದು ಹೋರಾಟ ಮಾಡ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಪ್ರತಿಭಟನೆ ಸೇರಿರೋದು ಎಲೆಕ್ಷನ್ ಕಮಿಷನ್ ಮತ್ತು BJPಯ ಮೈತ್ರಿ ವಿರುದ್ಧ, ಹಾಗೂ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧನೂ ಸಹ. ನಮ್ಮ ಮತದಾನದ ಹಕ್ಕನ್ನ ರಕ್ಷಣೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಸ್ವತಂತ್ರ ಬಂದ ಮೇಲೆ ನಮಗೆ ಸಾರ್ವತ್ರಿಕ ಮತದಾನ ಇರಬೇಕು.
ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿರಬೇಕು ಅಂತ. ಇವತ್ತು ಮೊನ್ನೆ ಹಿಂದೂನಲ್ಲಿ ರಿಪೋರ್ಟ್ ಆಯ್ತು ನೋಡಿ, ಬೆಂಗಾಲ್ನ ವಲಸೆ ಕಾರ್ಮಿಕರು ಕೆಲವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ SIR ಆದಮೇಲೆ ನೋಟಿಸ್ ಬಂತು ಹಿಯರಿಂಗ್ ಅಂತ. ಅವ್ರಿಗೆ ಇಲ್ಲಿ ಕೆಲಸ ಬಿಟ್ಟೋದ್ರೆ ಕೆಲಸ ಹೋಗ್ಬಿಡುತ್ತೆ, ಅವ್ರು ಹೋಗೇ ಇಲ್ಲ, ಅವ್ರು ಮತದಾನದ ಹಕ್ಕು ಹೋಯ್ತು. ಈಗ UP ನಲ್ಲಿ ಎಷ್ಟು ಜನದ ಹೋಗಿದೆ, ತಮಿಳ್ನಾಡಲ್ಲಿ ಎಷ್ಟು ಜನಕ್ಕೆ ಡಿಲೀಟ್ ಮಾಡಿದ್ದಾರೆ. ತಮಿಳ್ನಾಡಲ್ಲಿ ನೀಲಗಿರಿಸಲ್ಲಿ ಕೆಲವರು ಆದಿವಾಸಿ ಸಮುದಾಯದವರು ಅರಣ್ಯದ ಅಂಚಿನಲ್ಲಿ ಇದ್ರು, ಅಲ್ಲಿ ಯಾವುದೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗೆ ಅವ್ರನ್ನ ಎತ್ತಂಗಡಿ ಮಾಡ್ತಾರೆ. ಆಯ್ತು, ಈಗ ಅವ್ರ ಅಡ್ರೆಸ್ಸೇ ಇಲ್ಲ ಅಂತ ಹೇಳಿ ಅವ್ರನ್ನ SIR ನಿಂದ ತೆಗಿತಾರೆ. ಲಕ್ನೋನಲ್ಲಿ ಒಂದು ಸ್ಲಮ್ಮು, ಆ ಸ್ಲಮ್ ಇರೋ ಕಡೆ ಲಕ್ನೋನಲ್ಲಿ ಒಂದು ಝೂ ಕಟ್ಟಕ್ಕೆ ಹೋಗ್ತಾರೆ. ಹಾಗಾಗಿ 1400 ಜನ ಇರೋ ಒಂದು ಸ್ಲಮ್ನ ಹೊಡೆದಾಕ್ತಾರೆ. ಈಗ ಅವ್ರು SIR ಫಾರ್ಮ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ನಿಮ್ಮ ಡೇಟಾ ಏನೋ ನಿಮ್ಮ ID ಪ್ರೂಫಲ್ಲಿ ಇರೋ ಅಡ್ರೆಸ್ಸಲ್ಲಿ ಯಾವುದು ಮನೆನೇ ಇಲ್ವಲ್ಲ, ನಿಮ್ನ ಹೆಂಗೆ ಸೇರಿಸ್ಕೊಳಕ್ಕಾಗತ್ತೆ ಅಂತ ಅವ್ರನ್ನ ತೆಗಿತಾರೆ. ವಲಸೆ ಕಾರ್ಮಿಕರು ಎಷ್ಟೊಂದು ಜನ ತೆಗೆದಿದ್ದಾರೆ. ಹೀಗಿದ್ರೆ ನಾವು ಹೆಂಗೆ ಆತಂಕ ಪಡದೇ ಇರೋಕ್ಕಾಗುತ್ತೆ? ಇವತ್ತು ನೀವು ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ವಲಸೆ ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರೇ ಆಗಿರ್ಬೋದು, ಮತದಾನದ ಹಕ್ಕು. ಅಮರ್ತ್ಯ ಸೆನ್ಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್ ಅವರು. ಅಮರ್ತ್ಯ ಸೆನ್ ಅವ್ರಿಗೂ ಅವ್ರ ತಾಯಿಗೂ ಏಜ್ ಡಿಫ್ರೆನ್ಸ್ ತುಂಬಾ ಕಡಿಮೆ ಇದೆ ಅಂತ. ಹಾಗೆಲ್ಲ ಚೈಲ್ಡ್ ಮ್ಯಾರೇಜ್ ಆಗ್ತದೆ, ಏಜ್ ಡಿಫ್ರೆನ್ಸ್ ಕಡಿಮೆ ಇದೆ, ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಬೆಲ್ ಪ್ರೈಸ್ ವಿನ್ನರ್ಸ್ಗೆ ನೋಟಿಸ್ ಕೊಡ್ತಾರೆ, ಆರ್ಮಿ ವೆಟರನ್ಸ್ಗೆ ನೋಟಿಸ್ ಕೊಟ್ಟಿದ್ದಾರೆ. ಸೊ ಯಾರು ಸೇಫ್ ಇದ್ದಾರೆ SIR ಇಂದ? ಹಾಗಾಗಿ ನಾವು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಸೇರಿದ್ದೀವಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಅವರು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಬಂದಿದ್ದಾರೆ SIRನ ಇಟ್ಕೊಂಡು. ಬಿಹಾರ್ ಮೊದಲನೇ ರಾಜ್ಯದಲ್ಲಿ ಟ್ರೈ ಮಾಡಿದ್ರು, ಈಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಏನಾಯ್ತು ಅದೇನು ಕೂಡ ಖಂಡಿತ ಕರ್ನಾಟಕದಲ್ಲೂ ಆಗತ್ತೆ, ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ. ಆ್ಯಂಡ್ ಅದರಲ್ಲೂ ತುಂಬ ನಾಚಿಕೆ ವಿಷಯ ಏನಂದ್ರೆ, ಯಾರು ವೋಟ್ ಹಾಕಿ ಕಾಂಗ್ರೆಸ್ನ ಗೆಲ್ಲಿಸಿದ್ರೋ ಅದೇ ಜನರನ್ನ ಈಗ ನಮ್ಮ ಸರ್ಕಾರ ಕೈ ಬಿಟ್ಟಿದೆ. ಅದಕ್ಕೆ ಇವತ್ತು ಕೂಡ ನಮ್ಮ ಪ್ರತಿಭಟನೆಯಲ್ಲಿ ನಾವು ಒಕ್ಕೂಟ ಸರ್ಕಾರನ, ಎಲೆಕ್ಷನ್ ಕಮಿಷನ್ನ ಎಷ್ಟು ಖಂಡಿಸ್ತಾ ಇದೀವೋ ಅಷ್ಟೇ ಖಂಡನೆಗೆ ಅರ್ಹ ನಮ್ಮ ರಾಜ್ಯ ಸರ್ಕಾರ. ಜನರ ಹತ್ರ ಯಾವ ರೀತಿಯಾದ ದಾಖಲಾತಿಗಳು ಇಲ್ವೋ, ರೇಷನ್ ಕಾರ್ಡ್ನು ಒಪ್ಕೋತಾ ಇಲ್ಲ, ವೋಟರ್ ಐಡು ಒಪ್ಕೋತಾ ಇಲ್ಲ, ಆಧಾರ್ ಕಾರ್ಡ್ ಒಪ್ಕೋತಾ ಇಲ್ಲ, ಪಾಸ್ಪೋರ್ಟ್ ಬೇಕಂತೆ ಅವ್ರಿಗೆ, ಇಲ್ಲ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಬೇಕಂತೆ. ನಮ್ಮ ದೇಶದಲ್ಲಿ ಎಷ್ಟು ಜನರಿಗೆ ಸ್ಕೂಲ್ ಹೋಗೋಕೆ ಅವಕಾಶ ಇದೆ? ಇಲ್ಲ ವಲಸೆ ಕಾರ್ಮಿಕರು, ಬೀದಿ ವ್ಯಾಪಾರಿಗಳೆಲ್ಲ ಪಾಸ್ಪೋರ್ಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರ. ಅಂದರೆ ಇಂಥ ಒಂದು ಪ್ರಕ್ರಿಯೆನ ಯಾಕೆ ನಾವು ಇನ್ನೂ ಹೆಚ್ಚು ವಿರೋಧಿಸ್ತಾ ಇಲ್ಲ? ಅದರಲ್ಲಿ ರಾಜ್ಯ ಸರ್ಕಾರ ನಮ್ಮದು ಮುಂದೆ ನಿಂತು ಮಾಡಿರಬೇಕಾಗಿತ್ತು. ಇವಾಗ ನೋಡಿ, ಪಕ್ಕದ ರಾಜ್ಯದ ಸ್ಟಾಲಿನ್ ಅವರು SIR ವಿರುದ್ಧ ಮಾತಾಡಿದ್ದಾರೆ. ಅವ್ರ ಸರ್ಕಾರನೂ ಇದಕ್ಕೆ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಮಮತಾ ಬ್ಯಾನರ್ಜಿ ತಾವೇ ಹೇಳಿದ ಹಾಗೆ ಸುಪ್ರೀಂ ಕೋರ್ಟಲ್ಲಿ ಖುದ್ದಾಗಿ ಯಾವತ್ತೂ ಕೂಡ ಆಗಿಲ್ಲ. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಇಲೆಕ್ಷನ್ ಕಮಿಷನ್ ಅಲ್ಲ ವಾಟ್ಸ್ಆಪ್ ಕಮಿಷನ್ ಅಂತ ಅವ್ರ ಜನರಿಗೋಸ್ಕರ ಮಾತಾಡ್ತಾ ಇದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ನಮ್ಮ ದುಡಿಯುವ ವರ್ಗದ ಓಟಿಂದಾನೇ ಗೆದ್ದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ, ಮುಸ್ಲಿಮರ ಓಟಿಂದಾನೇ ಗೆದ್ದಿದ್ದು, ದಲಿತರ ಓಟಿಂದಾನೇ ಗೆದ್ದಿದ್ದು, ಹೆಣ್ಮಕ್ಳು ಅವ್ರನ್ನ ನಂಬಿ ಓಟ್ ಹಾಕಿದ್ರು ಅಂತಾನೆ ಅವ್ರು ಗೆದ್ರು. ಇವಾಗ ಅವ್ರು ಎಲ್ಲರೂ ಬೀದಿ ಪಾಲಾಗಿದ್ದಾರೆ, ಅವ್ರ ಕಡೆ ತಿರ್ಗಿನೂ ನೋಡ್ತಾ ಇಲ್ಲ. ಅವ್ರು ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಕೂತಿದ್ದಾರೆ ಎಲ್ಲರೂ. ಈ ಜನಸಾಮಾನ್ಯರಿಗೆ ಒಂದು ಗಾದೆ ಮಾತಿದೆಯಲ್ಲ, ಶತ್ರುಗಳು ಎಲ್ಲಿದ್ದಾರಪ್ಪ ಅಂದರೆ ನಿಮ್ಮ ಪಕ್ಕದಲ್ಲಿ ಇದ್ದಾರೆ ಅಂತ ಅನ್ನಂಗೆ ಈ ಕಾಂಗ್ರೆಸ್ ಸರ್ಕಾರ ಒಂದು ನಮ್ಮ ಬಗಲಲ್ಲಿರುವಂಥ ಶತ್ರು ಅಂತಲೇ ನಾವು ಕರಿಬೇಕಾಗತ್ತೆ. ಇಷ್ಟು ದೊಡ್ಡ ಮಟ್ಟದ ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. SIR ಅನ್ನುವಂಥದ್ದು ಮಾಸ್ ಇನ್ಕ್ಲೂಷನ್ ಅಲ್ಲ, ಮಾಸ್ ಎಕ್ಸ್ಕ್ಲೂಷನ್ ಆಗ್ತಾ ಇದೆ. 9 ರಾಜ್ಯಗಳು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮ್ಯಾಪಿಂಗ್ ಮಾಡಿ 6.5 ಕೋಟಿ ಜನಸಂಖ್ಯೆಗೆ ನೋಟಿಸ್ ಕೊಟ್ಬಿಟ್ಟು ಮತದಾರರ ಪಟ್ಟಿಯಿಂದ ಯಾಕೆ ನಿಮ್ಮನ್ನು ಹೊರಗಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 1.36 ಕೋಟಿ ಮತದಾರರು ಮ್ಯಾಪಿಂಗ್ ಆಗಿದೆ, ಮ್ಯಾಪಿಂಗ್ ಆಗಿಲ್ಲ ಅಂತಲ್ಲ, ಆದರೆ ಅವ್ರು ನೋಟಿಸ್ ಕಳಿಸಿದ್ದಾರೆ. ಅಕ್ಷರದಲ್ಲಿ ವ್ಯತ್ಯಾಸ ಇದೆ, ಹೆಸರಿನಲ್ಲಿ ವ್ಯತ್ಯಾಸ ಇದೆ, 15ನೇ ವರ್ಷಕ್ಕೆ ಮಕ್ಕಳಾಗಿದ್ದಾವೆ, ಹಾಗಾಗಿ ನೀವು ಹೆಂಗೆ ಮತದಾರ ಹೌದೋ ಅಲ್ವೋ, 40ನೇ ವಯಸ್ಸಿಗೆ ಮೊಮ್ಮಕ್ಕಳಿದ್ದಾರೆ, ನೀವು ಮತದಾರ ಹೌದೇ ಅಲ್ವೋ ಎನ್ನುವ ಮಟ್ಟದಲ್ಲಿ ಒಂದು ಕ್ರೌರ್ಯದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ನಿದ್ದೆಯಿಂದ ಎಚ್ಚೆತ್ತಿಲ್ಲ ಅನ್ನೋದಕ್ಕಿಂತ ಇವರಿಗೆ ನಿಜವಾದ ಉದ್ದೇಶ ಏನೆನ್ನುವಂಥದ್ದನ್ನು ನಾವು ಕೇಳಬೇಕಾಗತ್ತೆ. ಇವರು ಓಟ್ ಚೋರಿ ಮತಗಳ್ಳತನ ಮಾಡ್ತಿರೋದೆಲ್ಲ ಒಂದು ಬೂಟಾಟಿಕೆನ ಅಂತ ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ. ಇವ್ರಿಗೆ ಯಾವುದೇ ಒಂದು ಬದ್ಧತೆ ಇಲ್ಲ. ನಾನು ಹೇಳ್ತಿರುವಂಥದ್ದು, ನಾವು ಮಮತಾ ಬ್ಯಾನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮಮತಾ ಬ್ಯಾನರ್ಜಿಯವರ ರಾಜಕೀಯ ಸಿದ್ಧಾಂತ ಆಗಿರ್ಬೋದು, ಅವರ ಒಂದು ನಿರಂಕುಶ ಆಡಳಿತದ ಬಗ್ಗೆ ಟೀಕೆ ಮಾಡ್ತೀವಿ, ಅವರ ಆರ್ಥಿಕ ನೀತಿ ಬಗ್ಗೆ ಟೀಕೆ ಮಾಡ್ತೀವಿ, ಎಲ್ಲ ಸರಿ ಇದೆ. ಆದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಒಂದು ಪಕ್ಷದ ಅಧ್ಯಕ್ಷರಾಗಿ ಅವರು ತೊಗೊಳ್ತಿರುವಂಥ ನಿಲುವು ಅವ್ರು ಕಟ್ತಿರುವಂಥ ನೆರೇಷನ್ ಇದೆಯಲ್ಲ, ರಾಜಕೀಯ ಸಂಘರ್ಷದ ನೆರೇಷನ್
ಅನ್ನೋದು ಭಾಳ ಒಂದು ಆಶ್ಚರ್ಯ ಬೆಳವಣಿಗೆ ಕಾರಣ ಆಗ್ತದೆ. ಮತ್ತು ಅದೊಂದೀಗ ಬಂಗಾಳದ ಚುನಾವಣೆ ಒಂದು ನೆರೇಷನ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರಿಗೆ ಸಾಧ್ಯವಾಗಿರುವಂಥದ್ದು ಕರ್ನಾಟಕ ಸಿದ್ದರಾಮಯ್ಯನವರಿಗೆ ಮತ್ತು ಅವರ ಇತರ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಯಾಕೆ ಸಾಧ್ಯ ಆಗ್ತಿಲ್ಲ, ಯಾತಕ್ಕೋಸ್ಕರ ಅವರನ್ನು ವಿರೋಧಿಸಿದಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮತ ಕೊಟ್ಟು ಅಧಿಕಾರಕ್ಕೆ ತಂದಂತಹ ದಲಿತ ಸಮುದಾಯದವರು, ಮುಸ್ಲಿಂ ಸಮುದಾಯದವರು, ಹಿಂದುಳಿದ ವರ್ಗದವರೇ ಈ SIR-ಇಂದ ಮತದಾರರ ಪಟ್ಟಿಯಿಂದ ಹೊರಗುಳಿತಾರಂತ ಅವ್ರಿಗೆ ಗೊತ್ತಿದ್ರೂ ಯಾಕೆ ಈ ರೀತಿಯ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳೋಕೆ ಮತ್ತು ಅದನ್ನು ತೀವ್ರವಾಗಿ ಖಂಡಿಸಬೇಕಾಗುತ್ತೆ. ಕಾಂಗ್ರೆಸ್ ವೋಟ್ ಬೇಸ್ ಇರೋದೇನೆ ಶೋಷಿತರ ವೋಟ್ ಬೇಸ್. ಅಹಿಂದ ಅಂತ ಹೇಳ್ಕೊಳ್ತಾರೆ. ಇಲ್ಲಿ ಅಹಿಂದ ಜನರದ್ದೇನೆ ವೋಟ್ಗಳು ಮತದಾನದ ಹಕ್ಕು ಹೋಗ್ತಾ ಇರೋದು. ಇಲ್ಲಿ ಅತಿ ಹೆಚ್ಚು ಮತದಾನದಿಂದ ವಂಚಿತರಾಗ್ತಿರೋದು ಕೂಡ ಶೋಷಿತ ಸಮುದಾಯಗಳದ್ದೇನೆ. ಅದನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಇಷ್ಟಿದ್ರೂ ಕೂಡ ಈ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಯಾಕೆ ಒಂದು ಸ್ಪಷ್ಟವಾದ ನಿರ್ಧಾರ SIR ವಿರುದ್ಧ ತಗೊಳ್ತಾ ಇಲ್ಲ ಅನ್ನೋದು ನಾವು ಕೇಳ್ತಾ ಇದ್ದೀವಿ. ಇನ್ನೊಂದು ವಿಚಾರ ಏನ್ ನೋಟಿಸ್ ಮಾಡ್ಬೋದಂದ್ರೆ, ಬಿಹಾರಲ್ಲೂ ಆಗ್ಲಿ ತಮಿಳ್ನಾಡಲ್ಲೂ ಆಗ್ಲಿ ಎಲೆಕ್ಷನ್ ಬರೋ ಒಂದು ಕೆಲವು ತಿಂಗಳು ಮುಂಚೆ ಇದ್ ಮಾಡ್ತಿದ್ದಾರೆ. ಹಾಗಂದ್ರೆ ಇವಾಗ ನೀವು ನಮ್ಮ ನಾಡಿನ ಜನ ಅಲ್ಲ ಅಂದ ತಕ್ಷಣ ಅವ್ರಿಗೇನು ಮಾಡಕ್ ಆಗಲ್ಲ. ಆ ಮೂಮೆಂಟ್ ಅಲ್ಲಿ ಅವ್ರಿಗೆ ಹೋಗ್ಬಿಟ್ಟು ಪ್ರೂವ್ ಮಾಡ್ಬೇಕಾಗತ್ತ. ಅವರು ಹೋಗಿ ಇಲ್ಲ ನಾವು ಈ ನಾಡಿನ ಜನನೇ, ನಮ್ಗೆ ಇದೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ಅವ್ರು ಹೋಗಿ ಪ್ರೂವ್ ಮಾಡ್ಬೇಕಾಗಿದೆ. ಇದು ವೋಟ್ ಮಾಡೋ ಜನರ ಹಕ್ಕು. ಅವ್ರು ಹೋಗ್ಬಿಟ್ಟು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನಾವು ಅವ್ರ ಶತಮಾನಗಳಿಂದ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬ ಎಲ್ಲ ಇಲ್ಲೇ ಇದ್ದಿರ್ಬೋದು. ಆದ್ರೂ ಅವ್ರು ಹೋಗ್ಬಿಟ್ಟು ಪ್ರೂವ್ ಮಾಡ್ಬೇಕಾಗಿದೆ ಅನ್ನೋದು ತಪ್ಪು. ಇದು ಎಷ್ಟೊಂದು ಸಮಸ್ಯೆಗಳು ನಡೀತಾ ಇದೆ ನೋಡಿ. ಇವತ್ತು ಕೋಗಿಲಿನಲ್ಲಿ ಮನೆ ಕಳ್ಕೊಂಡವ್ರಿಗೆ ಮನೆ ಸಿಕ್ಕಿಲ್ಲ. ರಾಜ್ಯಾದ್ಯಂತ ರೈತರಿಗೆ ಯಾವ ಥರ ಸಮಸ್ಯೆ ಆಗ್ತಾ ಇದೆ ಅದನ್ನ ಪರಿಗಣಿಸ್ತಾ ಇಲ್ಲ. ಬೀದಿ ವ್ಯಾಪಾರಿಗಳಿಗೆ ಯಾವ ಥರ ಸಮಸ್ಯೆಗಳಾಗ್ತಾ ಇದೆ ಅದು ಪರಿಗಣಿಸ್ತಾ ಇಲ್ಲ. GB ಎಲೆಕ್ಷನ್ ಏನೋ ಈ ಕೊನೆಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ರೀತಿ ಹಲವಾರು ಸಮಸ್ಯೆಗಳು ಆಗ್ತಾ ಇರ್ಬೇಕಾದ್ರೆ ಅವ್ರು ಒಂಥರ ನಿರ್ಲಕ್ಷ್ಯ ಅಂತ ಹೇಳ್ಬೋದು, ಬೇರೆ ಏನಿಲ್ಲ. NRC ನಲ್ಲಿ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅದು ಮುಚ್ಚುಮರೆ ಮಾಡ್ತಾ ಇದ್ರು. SIR ಇನ್ನ ಸ್ವಲ್ಪ ಓಪನ್, ಒಂದ್ ಹೆಜ್ಜೆ ಮುಂದೆ ಹೋಗಿ ನಾವು ನೇರ ನಿಮ್ ಮನೆ ಬಾಗಿಲು ಬಂದ್ ತಟ್ಟಿ ನಿಮ್ ಹಕ್ಕುಗಳನ್ನ ಕಿತ್ಕೊಂಡು ಹೋಗ್ತೀವಿ, ಅದ್ ಏನ್ ಮಾಡ್ತಿರೋ ಮಾಡಿ ಅಂತ ಜನರಿಗೆ ಸವಾಲಾಗ್ತಾ ಇರುವಂತ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ. ಇವತ್ತು ಒಂದು ಖಚಿತವಾದ ನಿರ್ಧಾರ ತಗೊಳ್ತಾ ಇಲ್ಲ ಅಂತಂದ್ರೆ ಇವರಿಂದ ನಾವು ಏನು ನಿರೀಕ್ಷೆ ಮಾಡ್ತಾ ಇದ್ದೀವಿ? ನಾಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಇವರಿಂದ ಏನು ಉಪಯೋಗ ಆಗುತ್ತೆ? ಅತಿ ಹೆಚ್ಚಿನ ನಷ್ಟವಾಗುವ ಸಾಧ್ಯತೆಗಳಿದೆ. ಅದರಲ್ಲಿ ವಂಚಿತ ಸಮುದಾಯಗಳಿಗೆ ಇವರಿಂದ ಹೆಚ್ಚು ಅಪಾಯ ಆಗುತ್ತೆ ಅನ್ನುವಂಥ ಭಯ ನಮಗೆ ಈಗ ಕಾಡ್ತಾ ಇದೆ. SIR ರದ್ದಾಗಬೇಕು. ಇವತ್ತು ಸುಪ್ರೀಂ ಕೋರ್ಟಲ್ಲಿ ಏನು ನಡೀತಾ ಇದೆ ಪ್ರಕರಣ, ವಿಚಾರಣೆ ನಡೀತಾ ಇದೆ, ಅದು SIR ರದ್ದಾಗ್ಲಿ ಅಂತ ನಡೀತಾ ಇದೆ ಹೊರತಾಗಿ ಮತ್ತೆ ಅದಕ್ಕಿಂತ ಕಡಿಮೆ ಏನೂ ಇಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.